ಎಲ್ಲರಿಗೂ ನಮಸ್ಕಾರ. ಈಗ ಅಡಿಕೆಗೆ ಹಿಂಗಾರಿ ಗೊಬ್ಬರ ಹಾಕಲು ಸೂಕ್ತ ಸಮಯವಾಗಿದ್ದು, ಹಲವಾರು ರೈತರು ಫೋನ್ ಮಾಡಿ ಕೇಳ್ತಿದ್ರಿ ಯಾವ ಗೊಬ್ಬರ ಹಾಕಬೇಕು ಅಂತಂದ್ಬಿಟ್ಟು. ಈಗ ಗೊಬ್ಬರ ಹಾಕಕ್ಕಿಂತ ಮುಂಚೆ ನಾವು ಅಡಿಕೆ ತೋಟಗಳನ್ನ ಸರಿಯಾಗಿ ಗಮನಿಸಬೇಕು. ಯಾಕೆಂತಂದ್ರೆ ಕೆಲವೊಂದು ತೋಟಗಳಲ್ಲಿ ಏನಂತಂದ್ರೆ ಪೋಷಕಾಂಶ ಕೊರತೆಯ ಲಕ್ಷಣಗಳನ್ನ ತೋರಿಸ್ತಿರ್ತವೆ. ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ಬೋರಾನ್ ಕೊರತೆ ಆದಾಗ ಕಾಯಿ ಹೊಡೆಯೋದಿರ್ಬೋದು, ಜಿಂಕ್ ಕೊರತೆ ಆದಾಗ ನಮ್ಗೆ ಈ ಕ್ರಾಸ್ ಗಣ್ಣುಗಳು ಅಂತಂದು ಹೇಳ್ತೀವಿ, ಅಥವಾ ಇಂಟರ್ನೋಡಲ್ ಲೆಂತ್ ಅಂತ ನಾವು ಹೇಳ್ತೀವಿ, ಈ ಗಣ್ಣುಗಳ ಅಂತರ ಕಡಿಮೆ ಆಗೋದಿರ್ಬೋದು. ಮತ್ತೆ ಪೊಟ್ಯಾಶ್ ಕೊರತೆ ಆದಾಗ ಕೆಳಗಿನ ಎಲೆಗಳು ಅಂಚಿನಿಂದ ಒಣಕ್ಕಿಂತ ಬರೋದು, ಮತ್ತೆ ಹರಳು ಉದುರೋದು, ಈ ತರದವನ್ನ ಜಾಸ್ತಿ ತಾವು ಗಮನಿಸ್ತಾ ಇದ್ರಿ ಅಂತಂದ್ರೆ ಅದಕ್ಕೆ ತಕ್ಕಂತ ಗೊಬ್ಬರಗಳನ್ನ ತಾವು ನೀಡಬಹುದು. ಜೊತೆಗೆ ಮಣ್ಣು ಪರೀಕ್ಷೆಯನ್ನ ಮಾಡಿಸಿ, ಮಣ್ಣು ಪರೀಕ್ಷೆ ಆಧಾರಿತ ಅಂದ್ರೆ pH ಯಾವ ರೀತಿ ಇದೆ ಅಥವಾ ನ್ಯೂಟ್ರಿಯೆಂಟ್ ಸ್ಟೇಟಸ್ ಏನಿದೆ ಅಂತಂದ್ಬಿಟ್ಟು ನಾವು ನೋಡಿ ಗೊಬ್ಬರಗಳನ್ನ ನೀಡೋದು ಸೂಕ್ತ ಅಂತಂದು ಹೇಳ್ತೀನಿ. ಮೊಟ್ಟ ಮೊದಲನೇದಾಗಿ ನೀವು ಸಾವಯವ ಗೊಬ್ಬರಗಳನ್ನ ಯಥೇಚ್ಛವಾಗಿ ಬಳಸಬೇಕಾಗ್ತದೆ. ಸಾವಯವ ಗೊಬ್ಬರಗಳು ಅಂತಂದ್ರೆ ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಎರೆಹುಳು ಗೊಬ್ಬರ ಇರ್ಬೋದು, ಅಥವಾ ಕುರಿ ಗೊಬ್ಬರ ಇರ್ಬೋದು, ಕೋಳಿ ಗೊಬ್ಬರ ಇರ್ಬೋದು, ಇವುಗಳನ್ನ ಸಾಕಷ್ಟು ಬಳಸ್ಕೊಳ್ರಿ. ಸಾವಯವ ಗೊಬ್ಬರಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿ ಆ ಒಂದು ನೇಟಿವ್ ಸಾಯಿಲ್ ಅಲ್ಲಿ ತುಂಬಾ ಚೆನ್ನಾಗಿ ನ್ಯೂಟ್ರಿಯೆಂಟ್ಸ್ ಇದ್ವು ಅಂತಂದ್ರೆ ಬೇರೆ ಗೊಬ್ಬರಗಳ ಅವಶ್ಯಕತೆ ಇರೋದಿಲ್ಲ. ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಈ ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ಗೊಬ್ಬರಗಳನ್ನು ಬಳಸಿದ್ರು ಕೂಡ ಕೆಲವೊಂದು ಪೋಷಕಾಂಶಗಳ ನ್ಯೂನತೆಯನ್ನ ನಾವು ಕಾಣ್ತಿರ್ತೀವಿ. ಸೊ ಹಾಗಾಗಿ ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡು ಆ ಯಾವ ನ್ಯೂನತೆ ಇದೆ ಅವುಗಳನ್ನ ಈ ಶಿಫಾರಸು ಮಾಡಿದ ಒಂದು ಗೊಬ್ಬರಗಳು ಅಂತ ಹೇಳ್ತೀವಿ. ಅಂದ್ರೆ ಪ್ರತಿ ಒಂದು ಬೆಳೆಗೂ ಶಿಫಾರಸು ಮಾಡಿದ ಗೊಬ್ಬರ ಅಂತಂದಿರುತ್ತೆ. ಅಂದ್ರೆ ಆ ಬೆಳೆಗೆ ಎಷ್ಟು ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಕೊಟ್ರೆ ಆ ಒಂದು ಉತ್ತಮವಾದ ಒಂದು ಇಳುವರಿನ ಪಡಿಬಹುದು, ಮತ್ತೆ ಆ ಒಂದು ಬೆಳೆಯ ಒಂದು ಆರೋಗ್ಯವನ್ನ ನಾವು ಕಾಪಾಡಬಹುದು ಅಂತ ಹೇಳ್ಬಿಟ್ಟು ಈ ಒಂದು ಶಿಫಾರಸುಗಳನ್ನ ಮಾಡಿರ್ತಾರೆ. ಅಡಿಕೆಗೆ ಹೇಳ್ಬೇಕು ಅಂತಂದ್ರೆ ನಾರ್ಮಲ್ ತೋಟಗಳಿಗೆ ಅಂದ್ರೆ ಅಥವಾ ಸಾಂಪ್ರದಾಯಿಕ ತಳಿಗಳಲ್ಲಿ ಏನಂತಂದ್ರೆ ಈ ಶಿಫಾರಸು ಮಾಡಿದ ಗೊಬ್ಬರ ಎಷ್ಟಿದೆ ಅಂತಂದ್ರೆ ಸಾರಜನಕ 100 ಗ್ರಾಂ, ರಂಜಕ 40 ಗ್ರಾಂ, ಮತ್ತೆ ಪೊಟ್ಯಾಶ್ 140 ಗ್ರಾಂ ಒಂದು ಪ್ರತಿ ಗಿಡಕ್ಕೆ ಪ್ರತಿ ವರ್ಷ ಕೊಡ್ಬೇಕು ಅಂತ ಇರುತ್ತೆ. ಸೊ ಇದನ್ನ ಒಂದೇ ಸಾರಿಗೆ ಕೊಡೋದಕ್ಕಿಂತನೂ ನಾವೇನ್ ಹೇಳ್ತೀವಿ, 2 ಸಾರಿ ಸ್ಪ್ಲಿಟ್ ಮಾಡ್ಕೊಂಡು ಕೊಡಿ ಅಂತ ಹೇಳ್ತೀವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ ಏನಾಗ್ತದೆ ಅಂತಂದ್ರೆ ಬರೀ 2 ಸರಿ ನಾವು ಸ್ಪ್ಲಿಟ್ ಮಾಡ್ಕೊಂಡು ಕೊಟ್ರೆ, ಅಂದ್ರೆ ಈ 140 ಏನಿದೆ ಇದನ್ನ 2 ಕಂತುಗಳಲ್ಲಿ ಕೊಡೋದಕ್ಕಿಂತನೂ 3 ಕಂತುಗಳು ಮಾಡಿಕೊಡೋದು ಸೂಕ್ತ ಅಂತಂದು ನಾನು ಹೇಳ್ತಾ ಇರೋದು. ಯಾಕೆಂತಂದ್ರೆ ಕೆಲವೊಂದು ತೋಟಗಳಲ್ಲಿ ಏನಪ್ಪಾ ಅಂತಂದ್ರೆ ಈ ಒಂದು ಕಲ್ಜರ್ಗ್ ಮಣ್ಣು ಇರ್ಬೋದು, ಅಥವಾ ಮರಳು ಮಣ್ಣು ಇರ್ಬೋದು, ಅಥವಾ ಯಥೇಚ್ಛವಾಗಿ ಮಳೆ ಬಂದು ಅಲ್ಲಿ ನೀರು ನಿಲ್ಲುವಂತ ಪ್ರದೇಶ ಇರ್ಬೋದು, ಅಥವಾ ಅತಿ ಹೆಚ್ಚಿನ ಒಂದು ನೀರನ್ನ ನಾವು ನಮ್ಮ ರೈತರು ಹೆಚ್ಚು ನೀರಾವರಿನ ಕೊಡ್ತಿರ್ತಾರೆ. ಅಂದ್ರೆ ಈ ಒಂದು ಫ್ಲಡ್ ಇರಿಗೇಷನ್ ಅಂತ ಹೇಳ್ತೀವಿ, ಅಥವಾ ಹಾಯಿ ನೀರು ಅಂತ ಹೇಳ್ತೀವಿ. ಈ ಹಾಯಿ ನೀರನ್ನ ಹೆಚ್ಚಿಗೆ ಕೊಟ್ಟಾಗ ನಾವು ಕೊಟ್ಟಿರ್ತಕ್ಕಂಥ ಈ ರಾಸಾಯನಿಕ ಗೊಬ್ಬರಗಳು ನಮ್ಮ ಭೂಮಿಯಿಂದ ಹರಿದು ಹೊರಗಡೆ ಹೋಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ 2 ಸರಿ ಕೊಡೋದಕ್ಕಿಂತನೂ 3 ಸರಿ ಕೊಡೋದು ಉತ್ತಮ. ಬಹಳಷ್ಟು ಜನಕ್ಕೆ 3 ಸರಿ ಕೊಡ್ರಿ ಅಂತಂದ್ರೆ ಈ ಒಂದು ಲೇಬರ್ ಖರ್ಚು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಇತ್ತೀಚೆಗೆ ಇರ್ತಕ್ಕಂಥ ಪ್ರೈಸ್ಗೆ ನಾವು ಲೇಬರ್ ಖರ್ಚನ್ನ ಹೆಚ್ಚು ಯೋಚನೆ ಮಾಡೋದಕ್ಕಿಂತನೂ ನಾವು ಕೊಟ್ಟಿರ್ತಕ್ಕಂಥ ಈ ಒಂದು ರಾಸಾಯನಿಕ ಗೊಬ್ಬರಗಳು ಸೂಕ್ತ ಪ್ರಮಾಣದಲ್ಲಿ ಮತ್ತೆ ಅಧಿಕ ಪ್ರಮಾಣದಲ್ಲಿ ಬೆಳೆಗಳಿಗೆ ಸಿಗ್ಬೇಕು, ಲಾಸ್ ಆಗ್ಲಿಲ್ಲಂಗೆ. ಸೊ ಆ ರೀತಿ ಕೊಡಬೇಕು ಅಂತಂದ್ರೆ ನಾವು ಹೆಚ್ಚು ಕಂತುಗಳಲ್ಲಿ ಈ ಒಂದು ಪೋಷಕಾಂಶಗಳನ್ನ ನೀಡೋದು ಉತ್ತಮವಾಗಿರುತ್ತೆ. ಈಗ ಸದ್ಯಕ್ಕೆ ಏನಂತಂದ್ರೆ 2 ಕಂತುಗಳಲ್ಲಿ ಕೊಡ್ಲಿಕ್ಕೆ ನಮ್ಮ ರೈತರೇನು ಈಗ ಎಲ್ಲರೂ ತಯಾರು ಮಾಡ್ಕೊಂಡಿದ್ದೀರಿ. ಅದರ ಪ್ರಕಾರ ಏನು ಅಂತಂದ್ರೆ ಈ ಒಂದು ರಸಗೊಬ್ಬರಗಳನ್ನ ನಾವೇನು ಈ ಒಂದು ಚಾರ್ಟ್ ಅಲ್ಲಿ ನಿಮಗೆ ತೋರಿಸ್ತಿದ್ದೀನಿ. ಇದು ಯಾವ ರೀತಿ ಬಳಸ್ಕೋಬೇಕು ಅಂತಂದ್ರೆ ಇಲ್ಲಿ ನೀವು ನೋಡ್ತಿರ್ಬೋದು, ಮೊದಲನೇ ಒಂದು ಆಯ್ಕೆ ನೀವು ಮಾಡ್ಕೊಂತೀರಿ ಅಂತಂದ್ರೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಆದ್ರೆ ಈ ಬಳಸಬೇಕಾದ ಪ್ರಮಾಣ ಅಂತ ಇದೆಯಲ್ಲ, ಇದು ಎಷ್ಟು ಬಳಸಬೇಕು ಅಂತಂದು, ಅದ್ರ ಜೊತೆಗೆ ಯೂರಿಯಾ ಮತ್ತೆ ಪೊಟ್ಯಾಶ್ ಅನ್ನ ಎಕ್ಸ್ಟ್ರಾ ನಾವು ಬಳಸಬೇಕಾಗ್ತದೆ. SSP ಇತ್ತಪ್ಪ ಅಂತಂದ್ರೆ 125 ಗ್ರಾಂ ಕೊಡ್ಬೇಕು, ಯೂರಿಯಾ 109 ಗ್ರಾಂ, ಮತ್ತೆ ಪೊಟ್ಯಾಶ್ 117 ಗ್ರಾಂ ಅಂತ ಇರುತ್ತೆ. ಅದೇ ರೀತಿ DAP ಸಿಕ್ತು ಅಂದ್ರೆ DAP ಬಹಳಷ್ಟು ಜನ ರೈತರು ಕೇಳ್ತಿರ್ತೀರಿ, ಅಂದ್ರೆ DAP ಬಳಸ್ಬೇಕಾ ಬೇಡವಾ ಅಂತಂದು. ದಯವಿಟ್ಟು ಬಳಸ್ಕೊಡ್ರಿ DAP-ನ, ಆದ್ರೆ ಹೆಚ್ಚು ಪ್ರಮಾಣದಲ್ಲಿ ಬಳಸ್ಬೇಡ್ರಿ. ಯಾಕಂದ್ರೆ ರೈತರಿಗೆ ನಾವು DAP ಬಳಸ್ರಿ ಅಂತಂದ್ರೆ 200-205 ಗ್ರಾಮ್ ಎಲ್ಲ ಒಂದೊಂದು ಗಿಡಕ್ಕೆ ಬಳಸ್ತಿರ್ತೀರಿ. ಅಷ್ಟನ್ನ ಬಳಸಿದಾಗ ತೊಂದರೆ ಏನಾಗುತ್ತೆ ಅಂತಂದ್ರೆ DAP ನಲ್ಲಿ ಈ ರಂಜಕದ ಅಂಶ ಜಾಸ್ತಿ ಇರ್ತದೆ. ಸೊ ಅದು ಜಾಸ್ತಿ ಬಳಸಿದಾಗ ಭೂಮಿನಲ್ಲಿ ಇರ್ತಕ್ಕಂಥ ಈ ಲಘು ಪೋಷಕಾಂಶಗಳು ಬೆಳೆಗಳಿಗೆ ಸಿಗದೇ ಇರತಕ್ಕಂತ ರೂಪಕ್ಕೆ ಕನ್ವರ್ಷನ್ ಆಗ್ತವೆ. ಎಸ್ಪೆಷಲಿ
ನಾವೇನು ಈ ಜಿಂಕ್ ಮತ್ತೆ ಐರನ್ ಅಂತ ಹೇಳ್ತೀವಿ, ಇವುಗಳು ಬೆಳೆಗಳಿಗೆ ಸಿಗದೇ ಇರತಕ್ಕಂಥ ರೂಪಕ್ಕೆ ಕನ್ವರ್ಷನ್ ಆಗ್ತವೆ. ಸೊ ಹಾಗಾಗಿ ದಯವಿಟ್ಟು ಅದನ್ನ ಕಡಿಮೆ ಪ್ರಮಾಣದಲ್ಲಿ ಬಳಸ್ಕೊಡ್ರಿ. ಅದ್ರ ಜೊತೆಗೆ ಯೂರಿಯಾ 92 ಗ್ರಾಮ್ ಮತ್ತೆ ಪೊಟ್ಯಾಶ್ 117 ಗ್ರಾಮ್, ಹೀಗೆ ಬೇರೆ ಬೇರೆ ಒಂದು ನಿಮಗೆ ಆಯ್ಕೆಗಳನ್ನ ನೀಡಿದೀನಿ. ನೀವು ಯಾವ್ದಾದ್ರು ತಗೋಬಹುದು. ಆಮೇಲೆ ಇನ್ನೂ ಕೆಲವೊಬ್ರು ರೈತರು ಏನ್ ಮಾಡ್ತಾರೆ ಅಂತಂದ್ರೆ, ಈ 10-26-26 ಬಳಸಿದ್ರೆ ಅಥವಾ 15-15 ಬಳಸಿದ್ರೆ ಅದರಲ್ಲೇನೆ ಪೊಟ್ಯಾಶ್ ಇರೋದ್ರಿಂದ ನಾವು ಮತ್ತೆ ಯಾಕೆ ಪೊಟ್ಯಾಶ್ ಬಳಸಬೇಕು ಅಂತ ಹೇಳ್ತೀರಿ. ಸೊ ಅದರಲ್ಲಿ ಪೊಟ್ಯಾಶ್ ಇರೋದನ್ನ ನಾವು ಕೊಡಬೇಕು ಅಂತಂದ್ರೆ, ನಾವು ಇಲ್ಲಿ 10-26-26ನ ಜಾಸ್ತಿ ಪ್ರಮಾಣದಲ್ಲಿ ಬಳಸಿದ್ವಿ ಅಂತ್ರಿ. ಈ ಪೊಟ್ಯಾಶನ್ನ ಮೀಟ್ ಮಾಡ್ಲಿಕ್ಕೆ ಒಂದು 250-300 ಗ್ರಾಮ್ ಎಕ್ಸ್ಟ್ರಾ ನಾವು ಈ ಒಂದು 10-26-26ನ ಬಳಸಿದ್ರಿ ಅಂತಂದ್ರೆ, ಅಲ್ಲಿನೂ ಕೂಡ ರಂಜಕವನ್ನ ನೀವು ಎಕ್ಸ್ಟ್ರಾ ಹಾಕಿದಂಗೆ ಆಗುತ್ತೆ. ಒಂದು ನಿಮಗೆ ದುಡ್ಡು ಖರ್ಚಾಗೋದ್ರ ಜೊತೆಗೆ ಮಣ್ಣಿನಲ್ಲಿ ಈ ರಂಜಕದ ಅಂಶ ಕುತ್ಕೊಳ್ಳಕ್ ಶುರುವಾಗುತ್ತೆ, ಮತ್ತೆ ನಿಮಗೆ ಈ ಲಘು ಪೋಷಕಾಂಶಗಳ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಇದೇನು ಚಾರ್ಟ್ ಕೊಟ್ಟಿದ್ದೀನಿ, ಇವುಗಳನ್ನ ತಾವು ಬಳಸ್ಕೋಬಹುದು. ಇನ್ನು ಏನು ಅಂತಂದ್ರೆ, ಇನ್ನು ಅಧಿಕ ಇಳುವರಿ ಪಡೆಯುವಂತ ಅಂದ್ರೆ ಸಾಂಪ್ರದಾಯಿಕ ಅಥವಾ ಕಡಿಮೆ ಇಳುವರಿ ಪಡೆಯುವಂತಂದ್ರೆ ಅಡಿಕೆ ಏನಪ್ಪಾ ಅಂತಂದ್ರೆ, ಎಕರೆಗೆ ಒಂದು ಹಸಿ ಅಡಿಕೆ 50 ಕ್ವಿಂಟಲ್ಗಿಂತ ಒಳಗಡೆ ಬರ್ತಾ ಇದೆ ಅಂತಂದ್ರೆ ಅದನ್ನ ನಾರ್ಮಲ್ ಈಲ್ಡ್ ಅಥವಾ ಸಾಂಪ್ರದಾಯಿಕ ತೋಟಗಳು ಅಂತ ಹೇಳ್ತೀವಿ. ಇನ್ನು ಇತ್ತೀಚೆಗೆ ಅತಿ ಹೆಚ್ಚಿನ ಇಳುವರಿ ಪಡೆಯವು 70 ಕ್ವಿಂಟಲ್ 80 ಕ್ವಿಂಟಲ್, ಕೆಲವೊಬ್ರು 100 ಕ್ವಿಂಟಲ್ ಎಲ್ಲ ಹಸಿ ಅಡಿಕೆನ ತೆಗಿತಿರ್ತೀರಿ. ಅಂತ ಪ್ರದೇಶದವ್ರು ಏನಪ್ಪಾ ಅಂತಂದ್ರೆ ಇನ್ನೂ ಸ್ವಲ್ಪ ಪೊಟ್ಯಾಶನ್ನ ಜಾಸ್ತಿ ಮಾಡ್ಕೊಡ್ರಿ. ನೋಡ್ರಿ, ಅಂತವಕ್ಕೆ ನಾವೇನು ಈ ಒಂದು ಶಿಫಾರಸು ಮಾಡಿದ ಪ್ರಮಾಣ ಅಂತ ಹೇಳ್ತಿರ್ತೀವಿ, ಅದು 1.5 ಪಟ್ಟು ಜಾಸ್ತಿ ಇರುತ್ತೆ. ಸೊ ಅದನ್ನ ಬಳಸ್ಕೊಡ್ರಿ. ಮತ್ತೆ ಅದ್ರ ಜೊತೆಗೆ ಏನಂತಂದ್ರೆ, ಈ ಯೂರಿಯಾವನ್ನ ನಾನು ಮೆನ್ಷನ್ ಮಾಡಿದ್ದೆ. ಯೂರಿಯಾನ ಇಷ್ಟೊಂದು ಹೆಚ್ಚು ಬಳಸುವಂತ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ನೀವು ಏನು ಸಾವಯವ ಗೊಬ್ಬರ ಕೊಡ್ತೀರಿ, ಮತ್ತೆ ಅದ್ರ ಜೊತೆಗೆ ಗ್ರೀನ್ ಮ್ಯಾನೂರಿಂಗ್ ಅಂತ ಹೇಳ್ತೀವಿ, ಹಸಿರೆಲೆ ಗೊಬ್ಬರಗಳು ಅಂತ ಮಾಡ್ತಿರ್ತೀರಿ. ಸೊ ಅವುಗಳನ್ನ ಮಾಡಿದಾಗ ಅದರಲ್ಲಿ ಸಾರಜನಕ ಹೆಚ್ಚು ಪ್ರಮಾಣದಲ್ಲಿ ಸಿಗೋದ್ರಿಂದ ನೀವು ಈ ಯೂರಿಯಾವನ್ನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬಳಸ್ಕೋಬೇಕು. ಆದ್ರೆ ಪೊಟ್ಯಾಶ್ ಮಾತ್ರ ದಯವಿಟ್ಟು ಹೆಚ್ಚು ಬಳಸ್ಕೊಳ್ರಿ. ಪೊಟ್ಯಾಶ್ ಏನು ಅಂತಂದ್ರೆ ಬೆಳೆಗಳಿಗೆ ಈ ಕಾಯಿ ಕಟ್ಟಲಿಕ್ಕೆ ಇರ್ಬೋದು, ಮತ್ತೆ ಕಾಯಿ ಕ್ವಾಲಿಟಿ ಇರ್ಬೋದು, ಮತ್ತೆ ರೋಗ ಮತ್ತೆ ಕೀಟ ನಿರೋಧಕ ಶಕ್ತಿಯನ್ನ ತರಲಿಕ್ಕೆ ತುಂಬಾ ಸಹಕಾರಿ ಆಗ್ತದೆ. ಸೊ ಹಾಗಾಗಿ ಪೊಟ್ಯಾಶ್ ಅನ್ನ ಹೆಚ್ಚು ಬಳಸ್ಕೊಳ್ರಿ. ಇದಲ್ದೇನೆ ಇದ್ರ ಜೊತೆಗೆ ಲಘು ಪೋಷಕಾಂಶ ಮಿಶ್ರಣ ಅಂತ ಬರ್ತವೆ. ಸೊ ಇವುಗಳನ್ನ ಒಂದು ಗಿಡಕ್ಕೆ ಒಂದು 50 ಗ್ರಾಮ್ನಷ್ಟು ಬಳಸ್ಕೊಡ್ರಿ. ಇದಲ್ದೇನೆ ಅಡಿಕೆ ಗಿಡದಲ್ಲಿ ಕಾಯಿ ಹೊಡಿತಾ ಇತ್ತು ಅಂತಂದ್ರೆ ಅಲ್ಲಿಗೆ ಒಂದು 5-10 ಗ್ರಾಮ್ನಷ್ಟು ಬೋರಾಕ್ಸ್ನು ಈ ಒಂದು ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸರ್ ಜೊತೆಗೆ ಬಳಸ್ಕೊಡ್ರಿ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ, ಹರಳು ಉದುರೋದನ್ನ ಮತ್ತೆ ಕಾಯಿ ಹೊಡಿಯೋದನ್ನ ಮತ್ತೆ ಕ್ರಾಸ್ ಗಣ್ಣ ಆಗೋದನ್ನ ಈ ಲಘು ಪೋಷಕಾಂಶ ಮಿಶ್ರಣ ಕಡಿಮೆ ಮಾಡ್ತವೆ. ಸೊ ಇದಿಷ್ಟನ್ನ ತಾವು ಈ ಒಂದು ಹಿಂಗಾರಿನಲ್ಲಿ ಬಳಸ್ಕೊಡ್ರಿ. ನಾನ್ ನಿಮಗೆ ರಿಕ್ವೆಸ್ಟ್ ಮಾಡೋದು ಇನ್ನೊಂದು ಏನಂತಂದ್ರೆ, ಇವುಗಳನ್ನ ಒಂದೇ ಸರಿ ಬಳಸೋದಕ್ಕಿಂತಾನು ಇದನ್ನ ಬೇಕಿದ್ರೆ ಸ್ಪ್ಲಿಟ್ ಮಾಡ್ಕೊಂಡು, ಅಂದ್ರೆ 2 ಭಾಗ ಮಾಡ್ಕೊಂಡ್ಬಿಟ್ಟು ಜನವರಿ ಫೆಬ್ರವರಿನಲ್ಲಿ ಇನ್ನೊಂದ್ಸರಿ ಆ ಕಂತುಗಳನ್ನ ನೀಡೋದು ಉತ್ತಮ. ಯಾಕಂತಂದ್ರೆ ನೀವು ಕೊಟ್ಟಿರ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳು ಬೇಗ ಲಾಸ್ ಆಗ್ತಿರ್ತವೆ. ಸ್ಪೆಷಲಿ ಏನು ಅಂತಂದ್ರೆ, ಈ ಒಂದು ಸಾರಜನಕ ಮತ್ತೆ ಪೊಟ್ಯಾಶ್ ಅಂತ ಹೇಳ್ತೀವಿ, ಇವು ಸಾಯಿಲ್ ಅಲ್ಲಿ ಬಹಳಷ್ಟು ಮೂವ್ಮೆಂಟ್ ಇರೋದ್ರಿಂದ ಏನಂತಂದ್ರೆ ಬೇಗ ನೀವು ಕೊಡುವಂತ ನೀರಿನ ಜೊತೆಗೆ ಹರಿದು ಹೋಗುವಂತ ಚಾನ್ಸ್ ಇರುತ್ತೆ, ಮತ್ತೆ ಈ ಸಾರಜನಕ ಗಾಳಿಗೆ ಆವಿಯಾಗಿ ಹೋಗುವಂತ ಚಾನ್ಸ್ ಇರುತ್ತೆ. ಸೊ ಆ ಕಾರಣದಿಂದ ಇವುಗಳನ್ನ ಸ್ಪ್ಲಿಟ್ ಮಾಡಿ ಇನ್ನೊಂದ್ಸರಿ ನೀವು ಬೇಸಿಗೆ ಸಂದರ್ಭದಲ್ಲಿ ಕೊಡೋದು ಸೂಕ್ತ. ಇನ್ನು ಕೆಲವೊಂದು ತೋಟಗಳಲ್ಲಿ ನಾವು ನೋಡಿದೀವಿ, ಜಮೀನುಗಳಲ್ಲಿ ಈ ಕಲ್ಜರಗ್ ಮಣ್ಣು ಜಾಸ್ತಿ ಇದ್ದತ್ರ ಮತ್ತೆ ಕೊಟ್ಟಿಗೆ ಗೊಬ್ಬರದ ಅವೈಲಬಿಲಿಟಿ ಕಡಿಮೆ ಇರೋದ್ರಿಂದ ಅಲ್ಲಿ ನಾವು ಕೊಟ್ಟಿರ್ತಕ್ಕಂಥ ನ್ಯೂಟ್ರಿಯೆಂಟ್ಗಳು ಲಾಸ್ ಆಗ್ತಿರ್ತವೆ ಅಂತ ಹೇಳಿದೆ. ಅದನ್ನ ತಡೆಗಟ್ಟಲು ಏನಪ್ಪಾ ಅಂತಂದ್ರೆ, ಒಂದು ಪಾಲಿಹ್ಯೂಮೇಟ್ ಅಂತ ಬರುತ್ತೆ. ಇದರಲ್ಲಿ ಹ್ಯೂಮಿಕ್ ಆಸಿಡ್ ಎಲ್ಲ ಇರೋದ್ರಿಂದ ಅದು ಸ್ವಲ್ಪ ಈ ಒಂದು ನ್ಯೂಟ್ರಿಯೆಂಟ್ ಗಳನ್ನ ಹಿಡಿದಿಟ್ಕೊಳಕ್ಕೆ ಹೆಲ್ಪ್ ಆಗ್ತದೆ. ಮತ್ತೆ ಅದ್ರ ಜೊತೆಗೆ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಸಲ್ಫರ್ ಕೂಡ ಇದರಲ್ಲಿ ಇರೋದ್ರಿಂದ ಆಸ್ ಎ ಸೆಕೆಂಡರಿ ನ್ಯೂಟ್ರಿಯೆಂಟ್ ಸೋರ್ಸಸ್ ಆಗಿನೂ ಕೂಡ ಇದು ಕೆಲಸ ಮಾಡುತ್ತೆ. ಮತ್ತೆ ನೀವು ಕೊಟ್ಟಿರ್ತಕ್ಕಂಥ ಈ ಮೇಜರ್ ನ್ಯೂಟ್ರಿಯೆಂಟ್ಸ್ ನ ಜಾಸ್ತಿ ದಿನದವರೆಗೂ ಮಣ್ಣಿನಲ್ಲಿ ಹಿಡಿದಿಟ್ಕೊಳಕ್ಕೆ ಸಹಾಯ ಮಾಡುತ್ತೆ, ಭೂಮಿ ಗಾಳಿ ಆಡ್ಲಿಕ್ಕೆ ಸಹಾಯ ಮಾಡುತ್ತೆ, ಮತ್ತೆ ನಾವು ಕೊಟ್ಟಿರ್ತಕ್ಕಂಥ ನೀರನ್ನ ಜಾಸ್ತಿ ದಿನದವರೆಗೂ ಹಿಡಿದಿಟ್ಕೊಳ್ಳೋದು ಕೂಡ ಸಹಾಯ ಮಾಡ್ತದೆ. ಸೊ ಹಾಗಾಗಿ ಇದು ಒಂದನ್ನ 100 ಗ್ರಾಮ್ ಪ್ರತಿ ಗಿಡಕ್ಕೆ ತಾವು ಬಳಸ್ಕೋಬಹುದು. ನಮಸ್ಕಾರ.